ಕುಲ್ ಕಸಬ್ ಏನಿದೆ ಅದು ಮಾಡ್ಕೊಂಡು ಹೋಗ್ತಾ ಇರಬೇಕು. ಗ್ಯಾಪಲ್ಲಿ ನಾವು ಏನೇ ಮಾಡಿದ್ರು ಕೂಡ ಕೊನೆ ಕಾಯೋದೇ ಇವಲ್ಲ ಸರ್. ಇದು ಅದು ಯಾಕಂದ್ರೆ ಅದು ಒಂದಿನ ಎರಡು ದಿನ ಮಾಡ್ತೀವಿ. ನಮಗೆ ಸಿನಿಮಾ ಅನ್ನೋದು ಕಲೆ ತೋರ್ಸೋಕ್ಕೆ, ನಮ್ಮಲ್ಲಿರೋ ಒಂದು ಟ್ಯಾಲೆಂಟ್ ತೋರ್ಸೋಕ್ಕೆ, ಏನೋ ಒಂದು ಕನಸನ್ನ ನನಸು ಮಾಡ್ಕೋಬೇಕು ಅನ್ನೋದಿರುತ್ತೆ. ಆದರೆ ಹೊಟ್ಟೆಪಾಡಿಗೆ ಬದುಕಕ್ಕೆ ಅಂತ ಜೀವನ ಕೊಡೋದು ಜಾಸ್ತಿ ನನಗೆ ಈ ಆರ್ಕೆಸ್ಟ್ರಾ ಕೃಷಿ. ಅವ್ರ ಜೊತೆ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಮಾಡಿದ್ದೀನಿ, ಶಿವಣ್ಣ ಅವ್ರ ಜೊತೆ ಶ್ರೀಕಂಠ ಮಾಡಿದ್ದೀನಿ, ಆಮೇಲೆ ಇದು ಉಪೇಂದ್ರ ಸರ್ ಜೊತೆ ಮುಕುಂದ ಮುರಾರಿ ಮಾಡಿದ್ದೀನಿ, ಕಿರಿಕ್ ಪಾರ್ಟಿ ಮಾಡಿದ್ದೀನಿ, ವಿಟ್ರಿ ಮಾಡಿದ್ದೀನಿ, ಇವ್ನು ಹೀರೋ ಇಷ್ಟೇ ಮುಗೀತು, ಈ ಥರದ್ದು ಒಂದಿಷ್ಟು ನೆಗೆಟಿವ್ಸ್ ಇರ್ತವೆ. ನಾನು ಬದುಕಕ್ಕೆ ಒಂದು 2 ಥರ ಮಾಡ್ಕೊಂಡಿದ್ದೀನಿ, ತೊಂದರೆ ಇಲ್ಲ. ಓಕೆ ಸ್ನೇಹಿತರೆ, ಫೈನಲ್ ಆಗಿ ನಾವು ಒಂದು ಊರಿಗೆ ಬಂದಿದ್ದೀವಿ. ಆಗಲೇ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಸೊ ಕೊನೆಗೂ ಮಡೆನೂರು ಮನು ಅವರ ಫಾರ್ಮ್ ಹೌಸಲ್ಲಿ ಇದ್ದೀವಿ. ಅಂದರೆ ಆ್ಯಕ್ಚುಲಿ ನೋಡಿ, ಮಡೆನೂರು ಮನು ಅಂದ ತಕ್ಷಣವೇ ನಿಮಗೆ ಮಡೆನೂರು ಅಂದರೆ ಎಲ್ಲಿದೆ, ಎಷ್ಟು ಜನಕ್ಕೆ ಮಡೆನೂರು ಅನ್ನೋದು ಗೊತ್ತಿರೋದಿಲ್ಲ. ಮನು ಫೇಮಸ್ ಆದಮೇಲೆ ಮಡೆನೂರು ಅನ್ನೋದು ಗೊತ್ತಾಗಿರೋದು. ಅಂದರೆ ಅವ್ರು ಫೇಮಸ್ ಆಗಿ ಅವ್ರ ಊರನ್ನೂ ಫೇಮಸ್ ಮಾಡಿದ್ದಾರೆ. ಸೊ ಬನ್ನಿ, ಮಡೆನೂರು ಎಲ್ಲಿದೆ ಮತ್ತು ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ, ಅದ್ರ ಜೊತೆಗೆ ಅವ್ರು ಏನು ಮಾಡ್ತಾವ್ರು ಇವಾಗ ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಗಿದ್ದೀರಾ? ಸೂಪರ್ ಆಗಿದೆ ಸರ್. ನಿಮ್ಮನ್ನೆಲ್ಲ ಒಳ್ಳೆ ಪ್ಯಾಂಟು ಶರ್ಟಲ್ಲಿ ನೋಡ್ತಾ ಇದ್ವಿ, ಇಲ್ಲಿ ಪಂಚೆ ಶರ್ಟಲ್ಲಿ ನೋಡ್ತಾ ಇದ್ವಿ. ಹೊರಗಡೆ ಶೂ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ತಿವಿ. ನಮಗೆ ತೋಟದ ಕೆಲಸಕ್ಕೆ ಇದು ಕಂಫರ್ಟ್ ಕರೆಕ್ಟಾಗಿರುತ್ತೆ. ನಮಗೆ ಅದು ಹಾಕಿದ್ರೇ ಫೀಲ್ ಕೊಡೋದು. ಇಲ್ಲ ನಾವೇನೋ ಜೀನ್ಸ್ ಪ್ಯಾಂಟ್ ಹಾಕೊಂಡು ಮಾಡ್ತೀವಿ ಕೆಲವು ಟೈಮಲ್ಲೆಲ್ಲ. ಕೆಲವು ಟೈಮ್ ಕೆಲಸ ಮಾಡ್ಬೇಕಾದ್ರೆ ಹಿಂಗಿದ್ರೆ ನಮ್ಗೆ ಚಂದ. ಓಕೆ, ತೋಟದಲ್ಲಿ. ಸೊ ಎಷ್ಟು ವರ್ಷದಿಂದ ತೋಟದಲ್ಲಿ ಇದ್ದೀರಾ ಇಲ್ಲಿ? ಸರ್ ನಾವಿಲ್ಲಿ ಒಂದು 15-16 ವರ್ಷದಿಂದ. 15 ವರ್ಷದಿಂದ. ಒಳ್ಳೆ ಗಾಳಿ, ಒಳ್ಳೆ ಬೆಳಕು. ಮನೆ ರೀಸೆಂಟ್ ಕಟ್ಟಿದ್ದ? ರೀಸೆಂಟ್ ಒಂದು ಲಾಕ್ಡೌನ್ ಟೈಮಲ್ಲಿ 2020 ಲಾಕ್ಡೌನ್ ಟೈಮಲ್ಲಿ ಕಟ್ಟಿದ್ದು. ವಾರಕ್ಕೊಂದ್ಸಲಿ ಬರ್ತೀನಿ ಊರಿಗೆ. ಏನಾರು ಈ ಕಡೆ ನಂದು ಈವೆಂಟ್ಸ್ ಇದೆಯಲ್ಲ, ಅದೇನಾರು ಆರ್ಕೆಸ್ಟ್ರಾ ಈ ಕಡೆ ಬುಕ್ ಆದಾಗ ಈ ಕಡೆ ಬಂದಾಗ ಹಿಂಗೆ ಆಲ್ಟ್ ಆಗ್ಬಿಟ್ಟು ಒಂದಿಷ್ಟು ದನ ಕರ ಎಲ್ಲ ನೋಡ್ಕೊಂಡು, ಕುರಿಗಳು ನೋಡ್ಕೊಂಡು, ತೋಟ ನೋಡ್ಕೊಂಡು, ಏನಾರ ಅಡಿಕೆ ಗಿಡಕ್ಕೆ ಕಾಯಿಲೆ ಬಿದ್ದಿರೋದು, ಇಲ್ಲ ನೀರು ಹೊಡೆದಿಲ್ಲ ಅಂದ್ರೆ ಒಂಚೂರು ನೋಡ್ಕೊಂಡು, ನಮ್ಮ ತಾಯಿ ಅಜ್ಜಿ ನೋಡ್ಕೊಂಡು ಹೋಗ್ತೀನಿ. ನಾವು ಫ್ಯಾಮಿಲಿ ಎಲ್ಲ ಬೆಂಗಳೂರಲ್ಲೇ ಇರೋದು. ಓಕೆ, ವಾರಕ್ಕೊಂದ್ಸತಿ 2 ಸತಿ ಇಲ್ಲಿ ಬರ್ತೀನಿ. ಅಂದರೆ ವೈಫ್ ಎಲ್ಲ ಅಲ್ಲೇ ಇರೋದು? ಎಲ್ಲ ಅಲ್ಲೇ ಇದೀವಿ. ಅಲ್ಲಿ ಅಂದರೆ ಪ್ರಾಪರ್ ಅಲ್ಲೇ ಸೆಟ್ಲ್ ಆಗಿರೋದು? ಜಾಸ್ತಿ ಏನಾದ್ರು ಊರಲ್ಲಿ ಇದ್ದಾಗ ಮಾತ್ರ ಬರ್ತೀರಾ? ಅಂದರೆ ಪ್ರೋಗ್ರಾಮ್ ಇದ್ದೇ ಇರ್ತವೆ ಸರ್. ನಂಗೆ ಹಾಸನ, ತುಮಕೂರು, ತಿಪ್ಪೂರು ಈ ಕಡೆ ಸೈಡ್ ಜಾಸ್ತಿ ಕಾರ್ಯಕ್ರಮಗಳು ಇರ್ತವೆ. ನಂದು ಈವೆಂಟ್ಸ್ ಇರುತ್ತಲ್ಲ, ಆರ್ಕೆಸ್ಟ್ರಾ ಇದ್ದಾಗ ಹಿಂಗೆ ಬಂದು ಮುಗಿಸ್ಕೊಂಡು ನಾನು ಹಂಗೆ ಹೋಗ್ತೀನಿ. ಇಲ್ಲೇ ಇದ್ಬಿಟ್ಟು ಒಂದು 2 ದಿವಸ ಹೋಗ್ತೀನಿ. ಓಕೆ, ಮನು ಅವರು ಅಂದರೆ ಸ್ಟಾರ್ಟಿಂಗು, ಈಗ ಎಷ್ಟೋ ಜನಕ್ಕೆ ಮನು ಇವಾಗ ಎಲ್ಲರಿಗೂ ಗೊತ್ತು ಬಿಡಿ. ಮಡೆನೂರು ಮನು ಅಂದರೆ ಸಿನಿಮಾ ಹೀರೋ ಆಗೋಗಿದ್ರ, ಅಂದರೆ ನಟ ಆಗೋಗಿದ್ರ, ಆಲ್ರೆಡಿ ನಾಯಕ ನಟ. ಅದಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಹೆಂಗೆ ಇಂಡಸ್ಟ್ರಿಗೆ ಬಂದರು, ಏನೆಲ್ಲ ಕಷ್ಟಪಟ್ಟರು? ಸ್ಟಾರ್ಟಿಂಗು ನಾವು ಒಂದು 9ನೇ ಕ್ಲಾಸೇ ನಾನು ಓದಿರೋದು. ಒಂದು 7ನೇ ಕ್ಲಾಸಿಂದಲೇ ನನಗೆ ಒಂದಿಷ್ಟು ಈ ಶುಕ್ರವಾರ ಪೂಜೆ ಅವು ಇವು ಮಾಡ್ತಾಯಿದ್ದೆ ನಾವು ಸ್ಕೂಲಲ್ಲಿ. ಆವಾಗಲೇ ಒಂದಿಷ್ಟು ನಾಟಕ, ಮಿಮಿಕ್ರಿ, ಒಂದಿಷ್ಟು ಏನೇನೋ ಮಾಡ್ಕೊಂಡು ಅಲ್ಲಿಂದ ಜರ್ನಿ ಬಂದು, ಆಮೇಲೆ ನಾನು ಅವಾಗಿಂದಲೂ ವ್ಯವಸಾಯನೇ. ಅವಾಗಲಿಂದಲೂ ವ್ಯವಸಾಯ ಮಾಡ್ಕೊಂಡು, ಹಸುಗಳ ವ್ಯಾಪಾರ ಮಾಡ್ಕೊಂಡು, ಕುರಿಗಳ ವ್ಯಾಪಾರ ಮಾಡ್ಕೊಂಡು ಬಂದವನು. ಪಕ್ಕ ರೈತ, ಪರ್ಫೆಕ್ಟ್. ಅದ್ರ ಬಗ್ಗೆ ನಾವು ಏನು ಯಾರು ಹೇಳಂಗೆ ಇಲ್ಲ. ಅದು ಮುಗಿಸ್ಕೊಂಡು ಬೇಕ್ರಿ ಕೆಲಸಕ್ಕೆ ಹೋಗಿ, ಬೇಕ್ರಿಯಿಂದ ಆರ್ಕೆಸ್ಟ್ರಾಗೆ ಬಂದು, ಆರ್ಕೆಸ್ಟ್ರಾಯಿಂದ ಜೂನಿಯರ್ ಆರ್ಟಿಸ್ಟಾಗಿ ಹೋಗಿ, ಜೂನಿಯರ್ ಆರ್ಟಿಸ್ಟ್ ಆಗಿ ಆಮೇಲೆ ಕಾಮಿಡಿ ಕಿರಡಿಗೆ ಹೋಗಿ, ಆಮೇಲೆ ಹೀರೋ ಆಗಿದ್ದು. ಕೆಲವರು ಎಷ್ಟೋ ಜನ ನಟ ಆದ್ಮೇಲೆ ಹೇಳ್ಕೊಡೋದಿಲ್ಲ ಜೂನಿಯರ್ ಆರ್ಟಿಸ್ಟ್ ಅಂದರೆ. ಯಾಕೆ ನಾನು ಆ್ಯಕ್ಟಿಂಗ್ ಮಾಡ್ತಿದ್ದವನೇ, ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ರಾ ಅಂತ ಮನೇಲೆ. ಇಲ್ಲ, ಕೆಲವರಿಗೆ ಡೌಟು, ಈಗೆಲ್ಲೋ ಈ ಟೈಮಲ್ಲೆಲ್ಲ ಒಂದು 2 ವರ್ಷ ಜರ್ನಿ ಇರ್ಬೋದು, 1 ವರ್ಷ ಅನ್ಕೊಂತಾರೆ. ಮನೇಲಿ ಇದೆ ಫೋಟೋಗಳೆಲ್ಲ. ಎಲ್ಲ ಯಶ್ ಸರ್ ಜೊತೆ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಮಾಡಿದ್ದೀನಿ, ಶಿವಣ್ಣ ಅವ್ರ ಜೊತೆ ಶ್ರೀಕಂಠ ಮಾಡಿದ್ದೀನಿ, ಆಮೇಲೆ ಇದು ಉಪೇಂದ್ರ ಸರ್ ಜೊತೆ ಮುಕುಂದ ಮುರಾರಿ ಮಾಡಿದ್ದೀನಿ, ಕಿರಿಕ್ ಪಾರ್ಟಿ ಮಾಡಿದ್ದೀನಿ, ವಿಟ್ರಿ ಮಾಡಿದ್ದೀನಿ, ಸುಮಾರು ಸಿನಿಮಾ ಮಾಡಿದ್ದೀನಿ. ಅಂದರೆ ಜೂನಿಯರ್ ಆರ್ಟಿಸ್ಟ್. ಅವಾಗೆಲ್ಲ ಜೂನಿಯರ್ ಆರ್ಟಿಸ್ಟ್ ಅಂದ್ರೆ ಡೈಲಾಗ್ ಕೊಡಲ್ಲ, ಅದರಲ್ಲಿ ಡೈಲಾಗ್ ಇರಲ್ಲ, ಔಟ್ ಆಫ್ ಫೋಕಸ್ ಮಾಡ್ತಾರೆ. ಕೆಲವು ಟೈಮಲ್ಲಿ ನಾನು ಎಲ್ಲ ಹೀರೋ ಪಕ್ಕ ನಿಂತ್ಕೊಂಡ್ರೆ ಕಾಣಿಸ್ಕೊಳ್ತೀನಿ. ಅದ್ರಲ್ಲೂ ಕಾಂಪಿಟೇಷನ್, ತಳ್ಳೋದು, ಡೈಲಾಗ್ ನನಗೆ ಐತಿ ಅಂತ. ಅದು ಭಯಂಕರ. ಆ ಡೈರೆಕ್ಟರ್ ಕಣ್ಣಿಗೆ ಅಲ್ಲಿ ಕಾಣಿಸ್ತಾ ಇರ್ತಾರೆ. ಡೈಲಾಗ್ ಇದು ಯಾರು ಹೇಳ್ತಾರೆ, ಅದಕ್ಕೆ ನಾನು ಅಂತ ಓಡಾಡ್ಬಿಡ್ತೀವಿ. ಹಸಿವು ಜಾಸ್ತಿ ಜೂನಿಯರ್ ಆರ್ಟಿಸ್ಟಿಗೆ. ಹಸಿವು ಪಾಪ. ನಾವು ಏನೋ ಒಂದು ಮಾಡಬೇಕು ಅಂತಲೇ ಅಲ್ಲಿ ಬಂದಿರ್ತೀವಿ ಜೂನಿಯರ್ ಆರ್ಟಿಸ್ಟ್ ಆಗಿ. ಅಂದರೆ ನಮಗೆಲ್ಲೂ ಜಾಗ ಸಿಗದೆ, ಏನು ಪ್ಲಾಟ್ಫಾರ್ಮ್ ಸಿಗಲ್ವಲ್ಲ. ಹಂಗಾಗಿ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋದ್ರೆ ನಮಗೆ ಡೈರೆಕ್ಟ್ರು ಎಲ್ಲರೂ ನಮಗೆ ಪರಿಚಯ ಆಯ್ತಾರ ಅನ್ನೋ ಉದ್ದೇಶಕ್ಕೆ ಎಲ್ಲರೂ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗೋದು. ಈಗ ಲಿಂಕ್ ಸಿಗಲ್ಲ ಅಂದರೆ ಲಿಂಕ್ ಸಿಗೋದೇ ಅಲ್ಲಿಂದಲೇ ಸಿಗೋದು. ಇಂಡಸ್ಟ್ರಿ ಅಲ್ಲಿಂದ ಒಂದು ಏನೋ ಸೆಟ್ ವರ್ಕು, ಇಲ್ಲಿಂದ ಅಲ್ಲೆಲ್ಲ ಒಂದು ಕ್ಯಾಮ್ರಾ ಅಸ್ಟೆಂಟ್, ಏನೋ ಒಂದು ಸ್ಟಾರ್ಟಿಂಗ್ ಬೇಸಿಕ್ ಕೆಲಸ ಸಿಗೋದಾದ್ರೆ ಅಲ್ಲಿಂದಲೇ ಹೋಗ್ಬೇಕು. ಸೊ ಮೊದಲನೇದಾಗಿ ಜೂನಿಯರ್ ಆರ್ಟಿಸ್ಟಿಂದ ಒಂದು ಆರ್ಟಿಸ್ಟ್ ಆಗಿ ಮೇಕಪ್ ಹಚ್ಕೊಂಡು ಒಂದೆರಡು ಡೈಲಾಗ್ ಕೊಟ್ಟು ಎಲ್ಲಿ ನಡೆಸಿದ್ದು? ಮೇಕಪ್ಪು ಡೈಲಾಗ್ ಯಾವ ಸಿನಿಮಾದಲ್ಲೂ ಹೇಳಿಲ್ಲ. ಚೌಕ ಸಿನಿಮಾದಲ್ಲಿ ಒಂದು ಏನೋ ಮೇಕಪ್ ಮಾಡಿ ಒಂದು ಹಾಕಿದ್ರು, ಅದ್ರಲ್ಲಿ ಡೈಲಾಗೇ ಕಟ್ ಮಾಡಿದ್ರು ಅಷ್ಟೇ. ಅದು ಬಿಟ್ರೆ ಇನ್ನು ಯಾವ್ದ್ರಲ್ಲೂ ಮಾಡಲಿಲ್ಲ. ಯಾಕಂದ್ರೆ ಕ್ಲೋಸ್ ಅಪ್ ಇಟ್ಬಿಟ್ಟು ಒಬ್ಬೊಬ್ರಿಗೆ ಹೇಳಿಸಿದಾಗ ಅದಿರುತ್ತೆ. ಅಂದರೆ ರಿಯಾಕ್ಷನ್ ತಗೋತಾರೆ ಅಷ್ಟೇ. ಹಿಂಗೆ ಅನ್ನೋದು, ಬಾಯಿ ಬಡ್ಕೊಳ್ಳೋದು, ಹಿಂಗೆ ಬಗ್ಗೆ ಯಾರೋ ಸತ್ತಾಗಿ ನೋಡೋದು, ಅದರೆಲ್ಲ ಮಾಮೂಲಿ. PC ಕ್ಯಾರೆಕ್ಟರ್ ಈ ಥರದ್ದು ಮಾಡ್ತಾ ಇದ್ದೆ. ಬಣ್ಣ ಹಚ್ಚಿದ್ದು ಅನ್ನೋದಕ್ಕಿಂತ
ಮಾಡಿದ್ದೀನಿ ಸರ್, ಸುಮಾರು ಮಾಡಿದ್ದೀನಿ. ಬಟ್ ಜೂನಿಯರ್ ಆರ್ಟಿಸ್ಟಲ್ಲಿ ಯಾವುದು ಬಣ್ಣ ಹಚ್ಚಿ ಏನೂ ಇರಲ್ಲ ಅದರಲ್ಲಿ, ಮಾಮೂಲಿ ನಿಂತ್ಕೊಳ್ಳೋದಷ್ಟೇ. ಅಂದರೆ ಈ ಕಾಮಿಡಿ ಕಿಲಾಡಿಗಳು ಬಂದಮೇಲೆನಾ? ಹಾಂ, ಕಾಮಿಡಿ ಕಿಲಾಡಿ ಬಣ್ಣ ಹಚ್ಚಿದ್ದೆ ಅಲ್ಲಿ. ಬಟ್ ಅದ್ರ ಮುಂಚೆ ಲೋಕಲ್ ಚಾನಲ್ಲು ಉದಯ ಕಾಮಿಡಿ ಎಲ್ಲ ಸುಮಾರು ಮಾಡಿದ್ದೆ. ಆ ಉದಯ ಕಾಮಿಡಿದು ಒಂದು 2-3 ವರ್ಷ ಮಾಡಿದೆ ಅಲ್ಲಿ ಬಣ್ಣ ಹಚ್ಚಿದ್ದೆ. ಅದಾದಮೇಲೆ ಜಾಸ್ತಿ ಆರ್ಕೆಸ್ಟ್ರಾದಲ್ಲೇ ನಂದು ಬಣ್ಣ. ಓಕೆ ಓಕೆ. ನಾನು ಆರ್ಕೆಸ್ಟ್ರಾಯಿಂದ ನಾನು ಇನ್ನು 17 ವರ್ಷಕ್ಕೆ ಆರ್ಕೆಸ್ಟ್ರಾಗೆ ಬಂದಿದ್ದು. ಈಗ ನನಗೆ 35 ವರ್ಷ. 17 ವರ್ಷಕ್ಕೆ ನಾನು ಆರ್ಕೆಸ್ಟ್ರಾ ಫೀಲ್ಡಿಗೆ ಬಂದು 50 ರೂಪಾಯಿ ಸೌಂಡ್ ಬಾಕ್ಸ್ ಎತ್ಕೊಂಡು ನನಗೆ ಇವತ್ತು ಜೀವನ ಕಾಪಾಡ್ತಾ ಇರೋದೇ ಆರ್ಕೆಸ್ಟ್ರಾ, ಓಪನ್ ಆಗಿ ಹೇಳ್ತೀನಿ. ಅಂದರೆ ನಿಮ್ಮದೇ ತಂಡ ಇದೆಯಾ ಅಥವಾ ನೀವು ಬೇರೆ? ನನ್ನದೇ ತಂಡ ಇದೆ. ನಾನು ಈಗ ಸುಮಾರು ಜನ ಆರ್ಕೆಸ್ಟ್ರಾ ಮಾಡ್ಕೊಂಡಿದ್ದಾರೆ ಪಾಪ ಎಲ್ಲರೂ. ಈಗ ನಾನು ಒಂದು 17-18 ವರ್ಷದಿಂದ ಸರ್ವಿಸ್ ಮಾಡಿರೋದು. ಅವತ್ತಿಂದಲೂ ನಾನು ಆರ್ಕೆಸ್ಟ್ರಾ ಮಾಡ್ಕೊಂಡೇ ಇದ್ದೀನಿ. ಕೆಲವ್ರಿಗೆ ಗೊತ್ತಿಲ್ಲ, ಏನು ಅನ್ಕೊಂಡ್ಬಿಟ್ಟವ್ರು ಕೆಲವರು, ಈಗೆಲ್ಲ ಒಂದು ಇದಾಯ್ತಲ್ಲ ಇನ್ಸಿಡೆನ್ಸ್ ಆರ್ಕೆಸ್ಟ್ರಾ ಕಡೆ ಕೊಂಡ್ಬಿಟ್ಟವ್ರು ಅನ್ಕೊಂಡವ್ರೆ. ನನಗೆ ಬದುಕು ಕೊಟ್ಟಿರೋದು, ನನ್ನ ಮನೆ ಕಟ್ಟಿರೋದು ಪ್ರತಿಯೊಂದು ಆರ್ಕೆಸ್ಟ್ರಾಯಿಂದಲೇ 50%. ಅಲ್ಲಿಂದಲೇ ಇನ್ನು 50% ಕಾಮಿಡಿ ಕಿಲಾಡಿ. 2ರಿಂದಲೇ ನಾನು ಬದುಕಾಗಿರೋದು. ಅಂದರೆ ಈಗ ನೀವು ಬೇರೆ ಕರೆದ್ರೂ ಹೋಗ್ತೀರಾ? ಅಂದರೆ ಆರ್ಕೆಸ್ಟ್ರಾ ಗೆಸ್ಟ್ ಆಗಿ ಗೆಸ್ಟ್ ಆಗು ಹೋಗ್ತೀನಿ, ಸಿಂಗಲ್ ಆಗಿ ಸೋಲಾಗೂ ಹೋಗ್ತೀನಿ, ಟೀಮಾಗೂ ಹೋಗ್ತೀನಿ. ನಂದು ಅಂತ ಬಂದಾಗ ನಮ್ಮ ಹಳ್ಳಿ ಕಡೆ ಏನು ಮಾಡ್ತಾರೆ, ದೊಡ್ಡವ್ರನ್ನೆಲ್ಲ ಸೆಲೆಬ್ರಿಟಿ ಕರ್ಸೋಕ್ಕಾಗಲ್ಲ. ನಮ್ಮ ಹಳ್ಳಿ ಕಡೆ ಕೆಲವು ಕಡೆ ಕರೆಸ್ತಾರೆ ರಾಜಕೀಯ ಫಂಕ್ಷನಲ್ಲಿ. ನಮ್ಮ ಹಳ್ಳಿ ಕಡೆ ಏನು ಮಾಡ್ತಾರೆ, ಒಂದು ಚಿಕ್ಕ ಬಜೆಟ್ ಅಂತ ಇರುತ್ತೆ, ಆ ಬಜೆಟಿಗೂ ನಾವು ಮಾಡ್ತೀವಿ. ಅಂದ್ರೆ ಒಂದೊಂದು ಎಲ್ಲೇ ಈಗಲೂ ಮಾಡ್ತೀರಾ ಇಷ್ಟು ಹೆಸರು? ಸರ್, ನೆನ್ನೆಲ್ಲ ಬುಕ್ ಆಗಿದೆ, ಇವತ್ತು ಬುಕ್ ಆಗಿದೆ, ನಾಳೆಗೂ ಇದೆ. ಎಲ್ಲೇ ಗಂಡಸೇನ್ ಪೋಸ್ಟು, ಅಚ್ಚನಾಡ್ದು ಬೆಂಗಳೂರು ಇದೆ, ಸಂಜಯ್ ನಗರ, 25ಕ್ಕೆ ಬೆಳ್ಳೂರು ಕ್ರಾಸ್ ಹತ್ರ ಕದ್ರಿಗುಪ್ಪೆ ಅಂತ ಇದೆ, ಎಲ್ಲ ಬುಕ್ ಆಗಿದೆ. ಅಲ್ಲ, ನಿಮ್ಮ ಬಜೆಟ್ ಹೇಳ್ಬೋದು ಯಾರಾದರೂ ಕರೆಯೋರು? ಇಲ್ಲ ಸರ್, ಹೆಚ್ಚು ಕಮ್ಮಿ ಮಾಡ್ತೀನಿ, ತೊಂದರೆ ಇಲ್ಲ. ನಮ್ಮ ಹಳ್ಳಿಗೆ ಹೆಂಗ್ ಬೇಕಂಗ. ಮತ್ತೆ ಹಳ್ಳಿಗೆ ನನಗೆ ಏನಂದ್ರೆ ಸಿಟಿಲಿ ಹೆಂಗ್ ಮಾಡಬೇಕು, ಹಳ್ಳಿಲಿ ಹೆಂಗ್ ಮಾಡಬೇಕು ಕಾರ್ಯಕ್ರಮ ಅನ್ನೋದು ನನಗೆ ಪರ್ಫೆಕ್ಟ್ ಗೊತ್ತು. ನಾನು ಮಾಡ್ತೀನಿ, ತೊಂದರೆ ಇಲ್ಲ. ಆರ್ಕೆಸ್ಟ್ರಾದಲ್ಲೇ ನಾವು ಆಲ್ಮೋಸ್ಟ್ ಹುಟ್ಟಿ ಬೆಳೆದು ಚೆನ್ನಾಗಿ ಇದು ಇಂಪ್ರೂವ್ಮೆಂಟ್ ಆಗಿರೋದು. ಅದು ಅವತ್ತಿದ್ರು ಅನ್ನ ಕೊಟ್ಟಿರೋದು. ನಾವು ಎಲ್ಲ ವೇದಿಕೆಯಲ್ಲೂ ಹೇಳಿದ್ದೀನಿ, ನನಗೆ ಆರ್ಕೆಸ್ಟ್ರಾ ಅನ್ನೋದು ಒಂದು ಬದುಕು ಅಂತ. ಅದು ನನ್ನ ಕೃಷಿ ಚೆನ್ನಾಗಿ ಕೈ ಹಿಡಿದಿದೆ. ಅದು ತುಂಬ ಖುಷಿ. ಈಗ ಎಷ್ಟು ಮೂವಿಗಳು ನಡೀತಾ ಇದೆ ಶೂಟಿಂಗ್? ಸರ್, ಶೂಟಿಂಗೇ ಕಂಪ್ಲೀಟ್ ಮಾಡಿ ಹಾಕಿದ್ದೀವಿ. ಮುಗಿತಾ? 2 ಸಿನಿಮಾ ಕಂಪ್ಲೀಟ್ ಆಗಿದೆ. ಒಂದು ವಿಚಾರಣೆ ಮುಗಿದಿದೆ, ಇನ್ನೊಂದು ಹೊಸ ಟೈಟ್ಲು ಮುತ್ತರಸ ಅಂತ. ಅದು ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಅವೆರಡು ಸಿನಿಮಾ ಇನ್ನೊಂದು 5-6 ತಿಂಗಳು ರಿಲೀಸ್ಗೆ. ಈಗ ಸಿನಿಮಾ ರಿಲೀಸ್ ಆಗಂಟ ನಾವೇನು ಮಾಡಬೇಕು? ಹೌದು, ನಮ್ದು ಕುಲ್ಕಸಬ್ ಏನಿದೆ ಅದು ಮಾಡ್ಕೊಂಡು ಹೋಗ್ತಾ ಇರಬೇಕು. ಗ್ಯಾಪಲ್ಲಿ ನಾವು ಏನೇ ಮಾಡಿದ್ರು ಕೂಡ ಕೊನೆ ಕಾಯೋದೇ ಇವ್ವಲ್ಲ ಸರ್. ಅದು ಯಾಕಂದ್ರೆ ಅದು 1 ದಿನ 2 ದಿನ ಮಾಡ್ತೀವಿ. ನಮಗೆ ಸಿನಿಮಾ ಅನ್ನೋದು ಕಲೆ ತೋರ್ಸೋಕ್ಕೆ, ನಮ್ಮಲ್ಲಿರೋ ಒಂದು ಟ್ಯಾಲೆಂಟ್ ತೋರ್ಸೋಕ್ಕೆ, ಏನೋ ಒಂದು ಕನಸನ್ನ ನನಸು ಮಾಡ್ಕೋಬೇಕು ಅನ್ನೋದಿರುತ್ತೆ. ಆದರೆ ಹೊಟ್ಟೆಪಡಿಗೆ ಬದುಕಕ್ಕೆ ಅಂತ ಜೀವನ ಕೊಡೋದು ಜಾಸ್ತಿ ನನಗೆ ಈ ಆರ್ಕೆಸ್ಟ್ರಾ ಕೃಷಿಲಿ. ಏನೇನು ಮಾಡ್ತೀರಾ ಕೃಷಿಯಿಂದ? ನೀವೇನೇನು ಕೆಲಸ ಮಾಡ್ತೀರಾ? ಕೃಷಿಲಿ ಎಲ್ಲ ಮಾಡ್ತೀವಿ ಸರ್ ನಾವು. ನಾವೀಗ ಬೆಳಿತೀಯಲ್ಲ ಅಷ್ಟೇ, ಮುಂಚೆಲ್ಲ ಆಲೂಗಡ್ಡೆ ಬೆಳೆದಿದ್ದೀವಿ. ಅಲ್ಲ, ನೀವು ಕೈಯಿಂದ ಮಾಡೋಂಥದ್ದು ಮುನ್ನೂರು ಎಲ್ಲ ಮಾಡಿಸ್ತಾರ ಅಥವಾ ಕೆಲಸ ಅವರೇ ಮಾಡ್ತಾರೆ? ಸರ್, ನಾನೇ ಮಾಡ್ತೀನಿ. ನಾನೇ ಎಲ್ಲ ರೋಟ್ರೆಲ್ಲ ನಾನೇ ತಂದಿಟ್ಕೊಂಡಿದ್ದೀನಿ. ಎಲ್ಲ ಅಷ್ಟೇನು ಆಳುಗಳು ಯಾರನ್ನೂ ಕರೆಯಲ್ಲ, ನಾನೇ ಆಲ್ಮೋಸ್ಟ್ ಟ್ರ್ಯಾಕ್ಟರ್ ಇದೆ, ಚಿಕ್ಕದು ರೋಟ್ರಿ ಇಟ್ಕೊಂಡಿದ್ದೀನಿ. ಮುಂಚೆಲ್ಲ ಟ್ರ್ಯಾಕ್ಟರ್ ಕರೆಸ್ತಿದೆ. ಈಗ 1-2 ಕೈಯಲ್ಲೇ ಇದು ಮಾಡ್ತಾರೆ, ಪೆಟ್ರೋಲ್ ಹಾಕೊಂಡು ಹೊಡಿತಾ ಇರ್ತೀನಿ. ಇಲ್ಲಿ ಬಂದರೆ ಗೇಟಿಂದ ಒಳಗೆ ಬಂದರೆ ನೀಟಾಗಿ ಏನು ಬೆಂಗಳೂರು ಡ್ರೆಸ್ ಏನೇನು ಹಾಕೋ ಬಂದಿರ್ತೀನಿ ಅವೆಲ್ಲ ಬಿಚ್ಚ ಹಾಕಿ ನೀಟಾಗಿ ಪಂಚೆ ಹಾಕೊಂಡು ನನಗೆ ಇಲ್ಲಿಗೆ ಕರೆಕ್ಟಾಗಿ ನನಗೆ ಮ್ಯಾಚ್ ಆಗೋಂಥ ಫೀಲ್ ಕೊಡ್ಬೇಕು ನನಗೆ. ಆಗ ಆ ಥರ ಒಂದು ಆರಾಮ ಪಂಚೆ ಕಟ್ಕೊಂಡು ಆರಾಮಾಗಿ ಕೆಲಸ ಮಾಡ್ತಾ ಇರ್ತೀನಿ. ಇಲ್ಲಿ ಯಾರು ನೋಡೋರು ಇಲ್ಲ, ಮಾತಾಡ್ಸೋರು ಇರೋಲ್ಲ, ತಲೆ ಕೆಡಿಸ್ಕೊಳ್ಳೋದು, ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಮುಂಚೆಲ್ಲ ಆಲೂಗಡ್ಡೆ ಬೆಳೀತಿದ್ದೆ. 10 ಚೀಲ ಆಲೂಗಡ್ಡೆ ಹಾಕಿ 120 ಚೀಲ ಬೆಳೆದಿದ್ದೀನಿ. 4 ಚೀಲ ಶುಂಠಿ ಹಾಕಿ 79 ಚೀಲ ಶುಂಠಿ ಬೆಳೆದಿದ್ದೀನಿ ಇದೇ ಹೊಲಕ್ಕೆ. ಅವಾಗ ನೀರೇ ಇರಲಿಲ್ಲ, ಯಾರ್ಯಾರ ನೀರು ಹೊಡಿಸ್ಕೊಂಡು ನೀರು ಇಸ್ಕೊಂಡು ಮಾಡಿದ್ದೀನಿ. ಈ ಥರದ್ದೆಲ್ಲ ಬೆಳೆದಿದ್ದೀನಿ. ಬಟ್ ಈಗೆಲ್ಲ ನಮಗೆ ಟೈಮ್ ಎಲ್ಲ ಸ್ವಲ್ಪ ಸಿನಿಮಾ, ಈ ಕಡೆ ಆರ್ಕೆಸ್ಟ್ರಾ, ಈ ಕಡೆ ಕೃಷಿ ಎಲ್ಲ ಕಡೆ ಇರೋದ್ರಿಂದ ತೆಂಗು ಅಡಿಕೆ ಮಾಡಿದ್ದೀನಿ. ಇನ್ನೊಂದು 2 ವರ್ಷ ಆದ್ರೆ ಇವು ನಮ್ಮನ್ನ ಸಾಕ್ತವೆ. ಅಡಿಕೆ ಸಾಕುತ್ತೆ? ಎಷ್ಟಿದೆ? ಒಂದು 300 ಇದಾವೆ, 280 ಏನೋ ಇದಾವೆ. ಅದ್ರಲ್ಲಿ ಒಂದು 15 ಏನೋ ಹೋಗಿದ್ದಾವೆ. ಅವೇನು ಹಾಕೋಕ್ಕಾಗಲಿಲ್ಲ, ಏರೋಪೇರು ಬರ್ತವೆ ಹಿಂದೆ ಮುಂದೆ ಅಂತ. ಸಾಕು ನಮಗೇನು. ಸುಣ್ಣ ಯಾಕೆ ಹೊಡಿತಾರೆ? ಇದು ಬೇಸಿಗೆ ಅಂದ್ಬಿಟ್ಟು ಓಡಿಸ್ತಾರೆ. ಓಕೆ. ಕೆಲವರೆಲ್ಲ ಚೆನ್ನಾಗಿ ಕಾಣಲಿ ಅಂತ ಹೊಡಿತಾರೆ ಅನ್ಕೊಂಬಿಟ್ಟವ್ರೆ. ಹೌದು, ರೋಗ ಬರಲ್ಲ ಅಂತ ಹೊಡಿತಾರೆ ಅಂತ. ರೋಗ ಆಮೇಲೆ ಬಿಸಿಲು ಆ ಥರ ಇದೆ ಈ ಬೇಸಿಗೆಯಲ್ಲಿ. ಈಗ ಜನವರಿ ಫೆಬ್ರವರಿ ಗಂಟೆ, ಡಿಸೆಂಬರಿಂದ ಫೆಬ್ರವರಿ ಗಂಟೆ ಸುಣ್ಣ ಎಲ್ಲಿ ನೋಡಿದ್ರು ಹೊಡೆದಿರ್ತಾರೆ. ಈಗ ನೀವು ಈ ಕಾಮಿಡಿ ಕಿಲಾಡಿಗಳಲ್ಲಿ ಫಸ್ಟ್ ಕಾಣಿಸ್ಕೊಂಡ್ರಿ, ಅದಾದಮೇಲೆ ನೀವು ಜನ ಗುರ್ಸೋಕೆ ಸ್ಟಾರ್ಟ್ ಮಾಡಿದ್ದು ಯಾವರಿಂದ? ನಿಮಗೆ ಖುಷಿ ಯಾವ್ದಾದ್ರು ಒಂದು ಇನ್ಸಿಡೆಂಟು? ಈಗ ಮುಂಚೆ ಎಲ್ಲ ಪಾಪ ಆರ್ಕೆಸ್ಟ್ರಾ ಮಾಡ್ಕೊಂಡ್ರಿ, ಜೀವನ ಸಾಗಿಸ್ತಾ ಇದ್ರಿ, ಅಲ್ಲೂ ನಿಮ್ಮ ಟ್ಯಾಲೆಂಟ್ ತೋರಿಸ್ತಾ ಇದ್ರಿ, ಮಿಮಿಕ್ರಿ ಮಾಡ್ತಾ ಇದ್ರಿ. ಸೊ ಈಗ ಕಾಮಿಡಿ ಕಿಲಾಡಿಗಳಲ್ಲಿ ತುಂಬ ಹೆಸರು ಬಂತು, ಎಲ್ಲ ಮನೆ ಮಾತಾಯಿತು. ಮಡೆನೂರು ಮನು ಅಂದರೆ ಗೊತ್ತಾಗೋಯ್ತು ಆಲ್ರೆಡಿ. ಆಮೇಲೆ ಇನ್ನು ಕೆಲವರು ನಮ್ಮ ಕಡೆಯವ್ರಿಗೆ, ಎಸ್ಪೆಷಲಿ ಚನ್ನಪಟ್ಟಣ ಕಡೆಯವ್ರಿಗೆ, ನಮ್ಮೂರ ಕಡೆಯವ್ರು ಅಂತೇವರು, ಚನ್ನಪಟ್ಟಣದವ್ರು ಅಂತ. ಈಗ ನಾವು ನಿಮ್ಮನ್ನು ಆ್ಯಕ್ಚುಲಿ ಕಾಮಿಡಿ ಕಿಲಾಡಿ ನೋಡಿದಾಗ ಮಡೆನೂರು ಮನು ಎಲ್ಲಿ ಬರುತ್ತೆ? ಮಡೆನೂರು ಚನ್ನಪಟ್ಟಣ ಗೊತ್ತು ನಮಗೆ. ಸೊ ಆ ಥರ ಯಾವಾಗ ಗುರ್ಸೋಕೆ ಸ್ಟಾರ್ಟ್ ಮಾಡಿದ್ರು ಜನ? ಕಾಮಿಡಿ ಕಿಲಾಡಿಗೆ ಹೋದಾಗ. ಅಲ್ಲಿವರೆಗೂ ನಾನೇ ಫೋಟೋ ತೋರಿಸ್ಬೇಕಿತ್ತು, ವಿಡಿಯೋ ತೋರಿಸ್ಬೇಕಿತ್ತು, ಇಲ್ಲಿ ನೋಡಿ ಇಲ್ಲಿ ಮಾಡಿದ್ದೀನಿ ಅಂತ ಆಲ್ಬಂಬಲ್ಲಿ ತೋರಿಸ್ಬೇಕಿತ್ತು. ಕಾಮಿಡಿ ಕಿಲಾಡಿ ಯಾವಾಗ ಎಂಟ್ರಿ ಕೊಟ್ಟು ಒಂದು ಸೈಕಲಲ್ಲಿ ಎಂಟ್ರಿ ಕೊಟ್ಟೆ, ಅಲ್ಲಿಂದ ಸಿಕ್ಕಾಬಿಟ್ಟೆ ಕರೆ
ಎಲ್ಲ ಕಡೆ ನೀವು ಅವಾಗ ನಮ್ಮ ಮನೇಲಿ ಶೀಟ್ ತೋರಿಸ್ತೀನಿ ನೋಡಿ, ಜಾಸ್ತಿ ಸಿಂಗಲ್ ಕಾರ್ಯಕ್ರಮ ಮಾಡಿರೋವೇ ಜಾಸ್ತಿ. ನಾನು ಜಾಸ್ತಿ ಆರ್ಕೆಸ್ಟ್ರಾಗಳು ಮಾಡಿದ್ರೆ ಆಲ್ಮೋಸ್ಟ್ ಅವಾಗಿಂದಲೇ ಸ್ಟಾರ್ಟ್ ಆಗಿದ್ದು ಪಿಕಪ್. ಅಲ್ಲಿವರೆಗೂ ಆರ್ಕೆಸ್ಟ್ರಾಗಳು ಒಂದು ತಿಂಗಳಿಗೆ 1-2 ಸಿಗ್ತಾ ಇದ್ದವು ಮುಂಚೆ. ನಾನು ಯಾವಾಗ ಕಾಮಿಡಿ ಕಿಲಾಡಿ ಬಂದೆ ಇದನ್ನ ಪರ್ಮನೆಂಟ್ ಜಾಬ್ ಮಾಡ್ಕೊಬಿಟ್ಟೆ. ಕೆಲವ್ರಿಗೆ ಗೊತ್ತೇ ಇಲ್ಲ ನಾನು ಮಾಡೋದು ಏನು ಮಾಡ್ತೀನಿ ಅಂತ. ಇವನು ಬರೀ ಸಿನಿಮಾ ಮಾಡ್ತಾವನೆ, ಇವನು ಹೀರೋ, ಇಷ್ಟೇ ಮುಗೀತು, ಈ ಥರದ್ದು ಒಂದಿಷ್ಟು ನೆಗೆಟಿವ್ಸ್ ಇರ್ತವೆ. ನಾನು ಬದುಕಕ್ಕೆ 1-2 ಥರ ಮಾಡ್ಕೊಂಡಿದ್ದೀನಿ, ತೊಂದರೆ ಇಲ್ಲ. ಸಿನಿಮಾ ಮಾಡಬೇಕು, ಮಾಡೇ ಮಾಡ್ತೀನಿ. ಯಾರು ಏನು ವರ್ಷಕ್ಕೆ ಒಂದು ಮಾಡಲೇಬೇಕು, ರಿಲೀಸ್ ಮಾಡಬೇಕು ಅಂತ ಯಾರು ಕೇಳಲ್ಲ. ನಮ್ಮ ಖುಷಿಗೆ, ನಮ್ಮ ಪ್ರೀತಿಗೆ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಖಂಡಿತ ಜನ ನೋಡ್ತಾರೆ, ಯಾವುದೇ ರೀತಿ ಅನುಮಾನ ಇಲ್ಲ. ಈ ಥರ ಬ್ಯಾಕಪ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಗೆಲ್ಲೋದು ಸರ್. ಖಂಡಿತ ಸರ್, ನಾವು ಅದನ್ನೇ ನಂಬ್ಕೊಂಡು ನಾವು ಅದರಲ್ಲೇ 3 ಹೊತ್ತು ಅಲ್ಲೇ ಇದ್ದಾಗ ಹೊಟ್ಟೆಪಾಡಿಗೆ ಏನು ಮಾಡ್ತೀರಿ. ಹೌದು, ಅದಕ್ಕೆ ಇಲ್ಲಿ ಬ್ಯಾಕಪ್ ಆಗಿ 1-2 ವೃತ್ತಿ ಪ್ರವೃತ್ತಿ ಅಂತಾರೆ, 2 ಇಟ್ಕೊಂಡಾಗ ಅಲ್ಲಿ ಒಂದು ಸಿನಿಮಾ ಸ್ಟಾರ್ಟ್ ಆದರೆ 3 ವರ್ಷ ಬೇಕು ರಿಲೀಸ್ ಆಗಿ. 3 ವರ್ಷಕ್ಕಿಂತ ನಾವು ಪ್ರೊಡ್ಯೂಸರ್ನ ನಾವು ಕೇಳೋಕ್ಕಾಗಲ್ಲ ಪಾಪ. ಅವ್ರು ಸಿನಿಮಾಕ್ಕೆ ಬಂಡವಾಳ ಹಾಕಿರ್ತಾರೆ, ಹೀರೋಗೆ ಚಾನ್ಸ್ ಕೊಟ್ಟಿರ್ತಾರೆ. ಪ್ರತಿಯೊಂದಕ್ಕೂ ಚಿಕ್ಕದಕ್ಕೆಲ್ಲ ದುಡ್ಡು ಹಾಕಿ ಅಂತ ಕೇಳಿದರೆ ಹೀರೋ ಮಾಡಿದೀವಿ ಏನು ಸ್ವಲ್ಪ ಹಂದಲು ಕೇಳ್ತಾರೆ ಅಂತಾರೆ. ನಾವು ಬ್ಯಾಕಪ್ ಆಗಿ ಏನಾರು ಒಂದು ಕೆಲಸ ಇದ್ದಾಗ ನಾವು ಏನು ಕಲಾವಿದರಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳಿಬೋದು. ಬ್ಯಾಕಪ್ ಏನೂ ಇಲ್ಲ, ಫೈನಾನ್ಷಿಯಲಿ ಪ್ರಾಬ್ಲಮ್ ಬಂದಾಗ ಯಾವುದೇ ಕಾರಣಕ್ಕೂ ಆಗಲ್ಲ. ಕೊನೆಗೆಲ್ಲ ಡಿಪ್ರೆಷನ್ಗೆ ಹೋಗಿ ಆಮೇಲೆ ಏನೇನೋ ಪ್ರಾಬ್ಲಮ್ ಆಯ್ತು. ಇಲ್ಲಾಂದ್ರೆ ಯಾವುದಾದ್ರು ಕ್ಯಾರೆಕ್ಟರ್ ಮಾಡಬೇಕಾಗುತ್ತೆ, ಕ್ಯಾರೆಕ್ಟರ್ ಆಗುತ್ತೆ, ಬೇರೆ ಕ್ಯಾರೆಕ್ಟರ್ ಪಾತ್ರ. ಕಲಾವಿದರಿಗೆ ಹೀರೋನೇ ಮಾಡಬೇಕು ಅನ್ನೋದೇನಿಲ್ಲ, ಯಾವ ಸಿಕ್ಕಿರೋ ನಾವು ಮಾಡೋಣ, ತೊಂದರೆ ಇಲ್ಲ. ಬಟ್ ಒಂದು ಕನಸು ಇರುತ್ತಲ್ಲ ಹಿಂಗೆ ಮಾಡಬೇಕು ಅಂತ, ಅದನ್ನು ಫಸ್ಟ್ ಗುರಿ ದಾಟಿ ಆಮೇಲೆ ಮಾಡೋಣ ಅಂತ.